ಓಕೆ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2024ನ ತುಂಬ ಸ್ಪೆಷಲ್ ಮಾಡಿದೆ, ಒಂದು ಒಳ್ಳೆ ಶುಭಾರಂಭ ಕೊಟ್ಟಿದೆ. ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆನೂ ಹೇಳಬೇಕಂತ ಇಷ್ಟಪಟ್ಟು ನಾನು ತುಂಬ ಚಿಕ್ಕವಳು, ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು. ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು. ಆ್ಯಂಡ್ ಶ್ರುತಿ ಅಮ್ಮ ಮತ್ತು ದರ್ಶನ್ ಸರ್ ಅವರ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಆ್ಯಂಡ್ ಸುಧಾಕರ್ ಸರ್ ನೆಕ್ಸ್ಟ್ ಸಿನಿಮಾದ DOP ಆಗಿರ್ಬೋದು. ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜರೇಶ್ ಸರ್ ಅವರು ರೈಟಿಂಗ್ ಬರ್ತಾರೆ, ಮಾಸ್ತಿ ಅವರು ಇದ್ದಾರೆ, ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ. ಸೊ ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. 2024ಅಲ್ಲಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಸರ್ ನಾವಿವತ್ತು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು, ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು. ನಾವು ರೈತರು ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ. ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ. ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಈಗಾಗಲೇ ನಿಶ್ವಿಕಾ ಮತ್ತು ಮೀರಾ ಸುಮಾರೆಲ್ಲ ಮಾತಾಡ್ತಿದ್ದಾರೆ. ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ರೈತರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ನಿರ್ದೇಶನ ಇರ್ಬೋದು, ಸಿನಿಮಾಟೋಗ್ರಫಿ ಎಲ್ಲ ಕಾಸ್ಟಿಂಗ್, ಆ್ಯಕ್ಟಿಂಗ್ ಇರ್ಬೋದು, BGM ಇರ್ಬೋದು. ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದಲೂ ಮಿಸ್ ಆಗಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಆ್ಯಂಡ್ ಬಿಕಾಸ್ ಅಭಿಮಾನಿಯಾಗಿ ಕುತ್ಕೊಂಡು ನಾನು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಡ್ತೀನಿ. ಭಾಳ ಚೆನ್ನಾಗಿದೆ. ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಕಾಟೇರವಾಗಿ. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್. ಆ್ಯಂಡ್ ಎಸ್ ಡೆವಲರ್ ಟೀಮ್ ಆಫ್ ಸ್ಟಾರ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದರ್ಶನ್ ಸರ್ ಥರನೇ ಕಾಣಿಸ್ತಿಲ್ಲ, ಡಿಫ್ರೆಂಟ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ನಿಜವಾಗ್ಲೂ ರೈತ ನೋಡೋಕ್ಕೆ ಆಯಿತು. ಜಾತಿ ಬಗ್ಗೆ ಹೇಳಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ, ನೋಡಿ ಕಲ್ತ್ಕೊಳ್ಳೋವಂಥ ಸಿನಿಮಾ. ಸಖತ್ ಖುಷಿ ಆಯಿತು. ಮಾಸ್ ಸಿನಿಮಾ ಅಂತ ಅನ್ಕೊಂಡು ಬಂದೆ, ಬಟ್ ಕಂಪ್ಲೀಟ್ಲಿ ಎಮೋಷ್ನಲ್. ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಅಷ್ಟು ಎಮೋಷನಲ್ ಆಗಿತ್ತು. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದೊಂದು ಸಿನಿಮಾ ಬರ್ತಾ ಇರೋದು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಆರಾಧನಾ ಇಡೀ ಚಿತ್ರತಂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಕಾಟೇರ ಐಟಿಸ್ ಎಲ್ಲ ಪ್ರತಿಯೊಬ್ಬರು ಬಂದು ಕನ್ನಡಿಗರು ಸಿನಿಮಾ ನೋಡಿ ಡೆಫಿನೆಟ್ಲಿ ಯಾರು ಇಷ್ಟ ಆಗಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಕಾಟೇರ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿ